ಎಮ್ಎಲ್ಸಿ ಅಬ್ದುಲ್ ಜಬ್ಬಾರ್ ಅವರ ಪಕ್ಷದ ಪ್ರಾಥಮಿಕ ಯಾವುದು ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯರಿಂದ ಅನರ್ಹ ಮಾಡಿದ ಪಕ್ಷ ವಾಟ್ ಎವರ್ ಇಟ್ ಈಸ್. ನೋಡಿ, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ನೋಬಡಿ ಇಸ್ ಅಬೌಟ್ ದ ಪಾರ್ಟಿ. ಈಗ ಪಾರ್ಟಿ ಡಿಸಿಷನ್ ತಗೊಂಡಿದ್ರೆ ಎವ್ರಿಬಡಿ ಹ್ಯಾಸ್ ಟು ಅಬೈಡ್ ಬೈ. ಪಕ್ಷ ಒಂದು ನಿರ್ಧಾರ ತಗೋತು ದಾವಣಗೆರೆ ಚುನಾವಣೆ ಬಗ್ಗೆ, ಕ್ಯಾಂಡಿಡೇಟ್ ಬಗ್ಗೆ. ಅದು ಪಕ್ಷ ಒಂದು ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡ್ಮೇಲೆ ಎವ್ರಿಬಡಿ ಶುಡ್ ಅಲೈನ್. ನನ್ನಿಂದ ಪಾರ್ಟಿ ನಡೀತದೆ ಅಂದ್ರೆ ಅದು ನನ್ನ ದುರಹಂಕಾರ. ಪಾರ್ಟಿಯಿಂದ ನಾನಿದ್ದೀನಿ ಹೊರತು ನನ್ನಿಂದ ಪಾರ್ಟಿ ಇಲ್ಲ. ನನ್ನಂತ ನೂರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು, ಕೋಟ್ಯಾಂತರ ಕಾರ್ಯಕರ್ತರು ಬೇವರು ಸುರಿಸಿ ರಸ್ತೆಗಳಲ್ಲೆಲ್ಲ ನಮ್ಮ ಬಗ್ಗೆ, ನಮ್ಮ ಪಕ್ಷದ ತತ್ವದಿರ್ಬೋದು, ಯೋಜನೆಗಳಿರ್ಬೋದು ಪ್ರಚಾರ ಮಾಡಿಬಿಟ್ಟು ನಮ್ಮಂತವರಿಗೆ ಆಯ್ಕೆ ಮಾಡಿರ್ತಾರೆ. ನಮಗೆ ಸ್ಥಾನಮಾನ ಕೊಟ್ಟಿರೋದು ನಮ್ಮ ಕಾರ್ಯಕರ್ತರಿಂದ. ಅದನ್ನ ಮರಿಬಾರ್ದು ನಾವು. ಸಾರಿ, ಮನೆ ಮುಖ್ಯ ಹೇಗಾಯ್ತು? ಸಮುದಾಯ ಪ್ರಶ್ನೆ ಇಲ್ಲ ಸ್ವಾಮಿ. ಯಾವುದೇ ಸಮುದಾಯಗಳು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಮೇಲ್ವರ್ಗದವ್ರು ಇರ್ಬೋದು. ಕರ್ನಾಟಕದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಅವಕಾಶ ಇದೆ. ಇಲ್ಲಿ ಎಲ್ಲ ಹೋಗಿ ನೋಡಿ, UP ಬಿಹಾರ್ನಲ್ಲಿ ಈ ಸಮುದಾಯಗಳಿಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ. ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಸಂವಿಧಾನದ ಆಶಯಗಳನ್ನ ನಾವು ಈಡೇರಿಸ್ತಾ ಇದ್ದೀವಿ. UPನಲ್ಲಿ ಬ್ಯಾಕ್ವರ್ಡ್ ಅಂತ ಹೇಳಿದ್ರೆ ಹೇಗೆ ಟ್ರೀಟ್ ಮಾಡ್ತಾರೆ ಗೊತ್ತಲ್ಲ ತಮಗೆ? ಅಲ್ಪಸಂಖ್ಯಾತರು ಅಂದ್ರೆ ಹೇಗೆ ಟ್ರೀಟ್ ಮಾಡ್ತಾರೆ? 2ನೇ ದರ್ಜೆ ಸಿಟಿಸನ್ಸ್ ಆಗಿದ್ದಾರೆ ಎಲ್ಲ ಕಡೆ, ನಾಗರಿಕರಾಗಿದ್ದಾರೆ ಎಲ್ಲ ಕಡೆ. ಇಲ್ಲಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಇಲ್ಲ, ಯಾವುದೇ ಮನೆ ಅನ್ಯಾಯ ಇಲ್ಲ. ಹೈಕಮಾಂಡ್ ಡಿಸಿಷನ್ ಯಾವುದೋ ಒಂದು ಇದ್ರ ಮೇಲೆ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಭಾಗಬೇಕಾಗ್ತದೆ ಅಷ್ಟೇ. ಬೇರೆ ಪಕ್ಷಕ್ಕಿಂತ ಮುಖ್ಯ ಯಾರು ಅಲ್ಲ. ಪೀರಿಯಡ್. ನೋಡಿ, ಪ್ರಿಫರೆನ್ಸ್ ಇಸ್ ನಾಟ್. ದಯವಿಟ್ಟು ಹಾಗಲ್ಲ. ನೀವು ನಮ್ದು ಇದು ನೋಡಿ, ನಾವು ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ನೋಡಿ. ಈವನ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಕೊಡಲ್ವಾ ನಾವು? ನೇಕಾರರಿಗೂ ಕೊಡ್ತೀವಿ, ಜೈನವರಿಗೂ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದ್ರೆ ವಿ ಅಕಾಮಿಡೇಟ್ ಇನ್ ಸಮ್ ವೇ ಆರ್ ದಿ ಅದರ್. ಇಟ್ಸ್ ಆಲ್ವೇಸ್ ಬೀನ್ ಅವರ್ ಪ್ರಿನ್ಸಿಪಲ್. ನಾವೇನ್ ದಲಿತರಿಗೆ ಕೊಡಬೇಕು, ಹಿಂದುಳಿದ ವರ್ಗದವರಿಗೆ ಕೊಡಬೇಕಂದ್ರೆ ಸಮಾಜದಲ್ಲಿ ಎಲ್ಲಾ ಸಮುದಾಯಗಳಿಗೂ ತಗೊಂಡು ಹೋಗುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದಾಗಿದೆ. ಇವಾಗಿಂದ ಅಲ್ಲ, 135 ವರ್ಷದಿಂದ ನಾವು ಸಮಬಾಳು ಸಮಪಾಲು ಅಂತಾನೆ ಹೋಗ್ತಾ ಇರೋದು. ಮುಂದೆ ಕೂಡ ಹಾಗೆ ಹೋಗೋದು. ಆಮೇಲೆ ಒಬ್ರಿಗೆ ಯಾರಿಗೋ ಅನ್ಯಾಯ ಆಗಿದೆ ಅಂದ್ರೆ ಇಡೀ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತಲ್ಲ. ಅದು ಅವ್ರ ತತ್ವ ಸಿದ್ಧಾಂತ ಸರ್. ನೋಡಿ, ದಯವಿಟ್ಟು ಹಾಗೆ ಬಿಂಬಿಸೋದು ತಪ್ಪು. ಅವರು ನಮ್ಮ ಸಮಾಜದಲ್ಲಿ ನಾಗರಿಕರ, ಸಂವಿಧಾನದಲ್ಲಿ ಅವರಿಗೆ ಅವಕಾಶ ಇದೆಯಾ? ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ದೇ ಆರ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ, ಪೀರಿಯಡ್. ಅದಕ್ಕೆ ಯಾಕೆ ಬೇರೆ ಬೇರೆ ಬಣ್ಣ ಕೊಡೋದು? ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.